ಮುಖ್ಯಮಂತ್ರಿ ಹೇಳಿಕೆಗೆ ಕುಮಾರಸ್ವಾಮಿ ಬೊಪ್ಪನ ಹೇಳಿಕೆ ಅಂತ ಅವ್ರು ಹಂಗೆ ಹೇಳ್ಬೇಕಲ್ಲ, ಪಾಪ ಅವ್ರು ನಾನು ಕುಮಾರಣ್ಣ ಅವ್ರ ಬಗ್ಗೆನೂ ಪಾಪ ಅನುಕಂಪ ಇದೆ. ಅವ್ರ ಗೌರ್ಮೆಂಟ್ ಆಪರೇಷನ್ ಕಮಲದಲ್ಲೆಲ್ಲ ಬೀಳಿಸ್ಬಿಟ್ಟಿದ್ದು. ಅವ್ರು ಚೆನ್ನಾಗಿ ನಡೀತಿದ್ದು ಗೌರ್ಮೆಂಟ್ನ 17 ಜನನ್ನ 30 ಬೆಳೆಸಿದ್ದು. ಅದು ಕುಮಾರಣ್ಣನ್ ಗೊತ್ತಿಲ್ವಾ? ಕುಮಾರಣ್ಣನಿಗೂ ಮನ್ಸಲ್ಲಿ ಬೇಜಾರು, ನನ್ನ ಮಗನ್ ಇವರು ನನಗೆ ನನ್ನ ಸರ್ಕಾರನ ಬೀಳಿಸಿದ್ರು ಅಂತ. ಅವ್ರಿಗೂ ಮನ್ಸಲ್ಲಿ ಬೇಜಾರೈತೆ. ಬಿಜೆಪಿಯವರು ನನ್ನ ಗೌರ್ಮೆಂಟ್ನ ಅವತ್ತು ಬೀಳಿಸಿದ್ರು ಅಂತ ಅವ್ರಿಗೂ ಮನ್ಸಲ್ಲಿ ಬೇಜಾರಿದೆ. ಅವ್ರು ಕುಮಾರಣ್ಣ CM ಆಗಿದ್ರು, ಅವ್ರಿಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇರ್ಲಿಲ್ವ ಅವತ್ತು? ಅವ್ರಿಗೂ ಗೊತ್ತು ಆಪರೇಷನ್ ಕಮಲ ಮಾಡೇ ಬೀಳಿಸಿದ್ದು ಅಂತ. ಫಸ್ಟ್ ಸರಿ 110 ಬಂದಿದ್ದು, ಅವಾಗ್ಲೂ ಆಪರೇಷನ್ ಕಮಲ ಮಾಡೇ ಗೌರ್ಮೆಂಟ್ ಮಾಡಿದ್ರು. ಇದು ಬಿಜೆಪಿಯವರ ತಂತ್ರ. ಅಂದ್ರೆ ಕಾಂಗ್ರೆಸ್ ಗೌರ್ಮೆಂಟ್ ಈಗ ಬಿಜೆಪಿ ಹೊರತರುತ್ತೆ ಅಂತೇಳಿ ಈ ರೀತಿ ಒಂದು ನೋಡಿದಾರೆ ಏನೋ ಸರ್ಕಾರ ಬೀಳಿಸೋ. ಅವರು ಈಗ ಕೋವಿಡ್ ಅಲ್ಲಿ ಎಷ್ಟು ಜನ ಜೈಲ್ಗೆ ಹೋಗ್ತಾರೆ ನೋಡಿ. ಹೀಗೆ ಒಂದೊಂದು ಹಗರಣಗಳು ಆಚೆಗೆ ಬರ್ತಾ ಇದೆ. ಈ ಕಾಂಗ್ರೆಸ್ ಅವ್ರು ಇದ್ರೆ ನಮ್ಮ ಹಗರಣಗಳನ್ನ ತಂದು ನಮ್ಮ ಜೈಲ್ಗೆ ಹಾಕ್ತಾರೆ ಅಂತೇಳಿ ನಾವು ಗೌರ್ಮೆಂಟ್ ಮಾಡಿಬಿಟ್ರೆ ಸೇಫ್ ಆಗ್ಬೋದು, ದುಡ್ಡು ಹೊಡ್ಕೊಬಹುದು ಇನ್ನು ಅನ್ನೋದು ಬಿಜೆಪಿಯವರ ತಂತ್ರ. ಅದು ಮೈತ್ರಿ ಸರ್ಕಾರ ಆಗುತ್ತೆ, ಬಿಜೆಪಿ ಸರ್ಕಾರ ಆಗುತ್ತೆ. ಏನು ಮುಂದೆ ಮಾಡೋದು ಯಾಕಂದ್ರೆ ಮೈತ್ರಿ ಆಗಿದ್ದಾರೆ. ಈಗ ಕಾಂಗ್ರೆಸ್ ಅವರಿಬ್ರು ಒಂದಾಗಿದ್ದಾರೆ, ಮೈತ್ರಿ ಮಾಡ್ಕೊಂತಾರ, ಮಾಡ್ಕೊಂತಾರ, ಒಳಕೆ ಸೇರ್ಕೊಂತಾರ, ನಮಗೇನ್ ಸಂಬಂಧ? ಅವರಿಬ್ರು ಮೈತ್ರಿ ಆಗಿದ್ದಾರೆ, ಅದು ಅವ್ರವ್ರಿಗೆ ಬಿಟ್ಟಿದ್ದು. ಈ ಪ್ಲಾನಿಂಗ್ ಅಲ್ಲಿ ಅವರಿಬ್ರು ಸೇರಿ ನೀವು ಉಪಚುನಾವಣೆಯಲ್ಲಿ ದೇವೇಗೌಡರವರ ಮಾತನ್ನು ಕೇಳಿ, ಯತ್ನಾಳ್ ಅವ್ರ ಮಾತು ಕೇಳಿ, ಅವರಿಬ್ರು ಸೇರಿ ನಮ್ಮ ಸರ್ಕಾರ ತೆಗಿಬೇಕು ಅಂತ ಹೊರಟಿದ್ದಾರೆ. ಈಗ ಮಾಜಿ ದೋಸ್ತಿಗಳು ಒಂದು ವಾಕ್ಸಮರ ನಡೀತಾ ಇದೆ ಕುಮಾರಸ್ವಾಮಿ ಅವರು ಜಮೀರ್ ವಿರುದ್ಧ. ನಾನು ಅದ್ರ ಬಗ್ಗೆ ಈಗ ಆಲ್ರೆಡಿ ಮಾತಾಡಿದ್ದೀನಿ. ಫಸ್ಟ್ ಮಾತಾಡೋದೇ ನಾನು. ಇನ್ನು ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ಅವತ್ತೇ ನಾನು ಮಾತಾಡಾಗಿದೆ, ಏನ್ ಮಾತಾಡಬೇಕು ಮಾತಾಡಾಗಿದೆ. ಥ್ಯಾಂಕ್ ಯು, ಧನ್ಯವಾದಗಳು. ಅವರು ಯಾವತ್ತು ಖಾಲಿ ಮಾಡ್ತೀನಿ ಅಂತ ಹೇಳಿಲ್ಲ. ಆದ್ರೆ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಆದೇಶ ಅವ್ರಿಗೆ ಮನೆಗಳನ್ನ ಕಟ್ಕೊಡ್ಬೇಕು, ವಸತಿಯನ್ನ ಕಲ್ಪಿಸ್ಬೇಕು ಅಂತ ಹೇಳಿದ್ರು. ನಾವು ಕೆರೆ ಅಂಗಳದಲ್ಲಿ 30 ಕೋಟಿ ರೂಪಾಯಿ ಖರ್ಚು ಮಾಡಿ 550 ಮನೆಗಳನ್ನ ಕಟ್ಟಿದ್ದೀವಿ. ಬಟ್ ಅವರು ಈಗ ಸ್ಟೇಗೆ ಹೋಗಿದ್ದಾರೆ, ಸ್ಟೇ ಇದೆ. ಆದ್ರೆ 6 ತಿಂಗಳಾಗಿದೆ ಮನೆಯನ್ನ ಕಟ್ಟಿ. ಆ ಮನೆಗೆ ಯಾರಿಗೆ ಕೊಡಬೇಕು ಅನ್ನೋದು ಬಹಳ ದ್ವಂದ್ವದಲ್ಲಿದ್ದೀವಿ. ಈಗ ಅವ್ರು ಮನೆಗೆ ಹೋಗೋದಿಲ್ಲ ಅಂದ್ರೆ ಆ ಮನೆನ ನಾವು ಬೇರೆ ಬಡವರುಗಳಿಗೆ ಹಂಚ್ಬೇಕಾ, ಅಥವಾ ಈಗ ಅವ್ರು ಹೋಗಕ್ಕೆ ಒಪ್ಕೊಳ್ತಾರ ಅನ್ನೋದು ನಮ್ಮ ನಡುವೆ ಸ್ವಲ್ಪ ಜಿಜ್ಞಾಸೆ ಇತ್ತು. ಇವತ್ತು ನಾನು DC ಎಲ್ಲ ಸ್ಥಳೀಯ ಅಧಿಕಾರಿಗಳು ಹೋಗಿ ಸಭೆ ಮಾಡಿದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.